ನಮಸ್ತೆ ಮಿತ್ರರೇ, ನಿಮ್ಮೆಲ್ಲರ ಮುಖ್ಯವಾಗಿ ದಕ್ಷಿಣ ಭಾರತದ ಮುಖ್ಯ ಆಹಾರ ಬೆಳೆ ಭತ್ತ, ರೈಸ್. ಇದರಲ್ಲಿ ಕೆಲವು ರೋಗ ಮತ್ತು ಪ್ರಮುಖವಾದ ಕೀಟಗಳ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಈ ವಿಡಿಯೋದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಪ್ರಪಂಚದಾದ್ಯಂತ ಎಷ್ಟು ದೇಶಗಳಲ್ಲಿ ಭತ್ತ ಬೆಳೀತಾರೆ, ಎಲ್ಲ ದೇಶಗಳಲ್ಲೂ ಕಾಡ್ತಕ್ಕಂಥ ಒಂದು ರೋಗ ರೈಸ್ ಬ್ಲಾಸ್ಟ್ ಏನಿದೆ, ಆ ಒಂದು ರೋಗದ ಬಗ್ಗೆ ಅದನ್ನು ಗುರುತಿಸೋದು ಹೇಗೆ ಪರಿಹಾರ ಕಂಡುಕೋಬೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡೋ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ. ಸೊ ವಿಡಿಯೋ ಹೋಗೋಕ್ಕೆ ಮುಂಚೆ ಒಂದು ರಿಕ್ವೆಸ್ಟು, ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು, ನಾನು ಬಹಳ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡೋದು, ಕೇವಲ 3 ವರ್ಷಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ ಆಗಿರೋ ಎಲ್ಲ ಸಬ್ಸ್ಕ್ರೈಬರ್ಗೂ ಧನ್ಯವಾದಗಳು ಹೇಳ್ತಾ, ವಿಶೇಷ ಧನ್ಯವಾದಗಳು ನನ್ನ ಚಾನಲ್ಗೆ ಮೆಂಬರ್ಸ್ ಆಗಿರೋವಂಥಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ಇದು ರೈಸ್ ಬ್ಲಾಸ್ಟ್ ಏನು ಹೇಳಿದೆ, ಇದು ಮ್ಯಾಗ್ನೋಪೋರ್ತೆ ಗ್ರೈಸಿಯಾ, ಇನ್ನೊಂದು ಪೈರಿಕ್ಯುಲೇರಿಯಾ ಒರೈಸೆ ಅಂತಕ್ಕಂಥ ರೋಗಾಣುಗಳಿಂದ ಬರ್ತಕ್ಕಂಥದ್ದು. ಇದರ ತೀವ್ರತೆ, ಹಾನಿ ಎಷ್ಟು ಮಟ್ಟಿಗಿದೆ ಅಂದರೆ, ತೀವ್ರವಾದ ಹಾನಿಯಾದ ಸಂದರ್ಭಗಳಲ್ಲಿ ಬೆಳೆಯ ನಷ್ಟದ ಪ್ರಮಾಣ 50% ಇರುತ್ತೆ. ಹಾಗೂ ಈ ಒಂದು ರೋಗ ಬೆಳೆಯ ಎಲ್ಲ ಹಂತಗಳಲ್ಲೂ ಬಾಧಿಸುವ ಸಾಧ್ಯತೆ ಇದೆ. ಈ ಭತ್ತದ ಸಸ್ಯ ಏನಿದೆ, ಇದರ ಎಲ್ಲ ಭಾಗಗಳನ್ನು ಬಾಧಿಸುವ ಸಾಧ್ಯತೆ ಇದೆ. ಅದನ್ನೇ ನಾವು 3 ಭಾಗಗಳಾಗಿ ಹೇಳ್ಬೋದು. ಒಂದು, ಲೀಫ್ ಬ್ಲಾಸ್ಟ್, ಎಲ್ಲ ಭಾಗಗಳಲ್ಲೂ ಬಾಧಿಸಿದ್ರೂ ಲಕ್ಷಣಗಳು ಪ್ರಮುಖವಾಗಿ ನಾವು ಗುರುತಿಸೋವಂಥ ಲಕ್ಷಣಗಳು ಕಾಣೋದು ಎಲೆಗಳ ಮೇಲೆ, ಅರ್ಥಾತ್ ಈ ಗರಿಗಳ ಮೇಲೆ. ಒಂದು ಲೀಫ್ ಬ್ಲಾಸ್ಟ್ ಅಂತ ಹೇಳ್ಬೋದು. ಎರಡನೇದು ನೋಡ್ ಅಂತ ಏನಿರುತ್ತೆ, ಡೆವಲಪ್ಮೆಂಟ್ ಆದ ಕಾಣಿಸ್ತದೆ ಗೆಣ್ಣುಗಳು, ಈ ಗೆಣ್ಣುಗಳಲ್ಲಿ ಉಂಟಾಗ್ತಕ್ಕಂಥದ್ದು ಒಂದು ಲಕ್ಷಣ. ಹಾಗೆಯೇ ತೆನೆಗಳು, ಪ್ಯಾನಿಕಲ್ ತೆನೆ ಬಂದ ಮೇಲೆ ನೆಕ್ ಬ್ಲಾಸ್ಟ್ ಅಂತ ಕರಿತೀವಿ. ತೆನೆಯ ತೊಟ್ಟು ಇರ್ತದಲ್ಲ, ಜಾಯಿಂಟು, ಅಲ್ಲಿ ಉಂಟಾಗ್ತಕ್ಕಂಥದ್ದು. ಸೊ ಆದ್ರೂ ಪ್ರಮುಖವಾಗಿ ರೋಗವನ್ನು ಗುರುತಿಸುವಂಥ ಲಕ್ಷಣಗಳು ಕಾಣೋದು ಎಲೆಗಳ ಮೇಲೆ. ಹೇಗೆ ನೋಡಿ, ಪ್ರಾರಂಭಿಕ ಲಕ್ಷಣಗಳು ಸಣ್ಣ ಚುಕ್ಕೆಗಳು ಗರಿಗಳ ಮೇಲೆ ಮೂಡುತ್ತೆ. ಇವು ಇನ್ಫೆಕ್ಷನ್ ಆಗುತ್ತಲ್ಲ, ಸೋಂಕು, ಆ ಪ್ರಾರಂಭದ ಲಕ್ಷಣಗಳು. ಮುಂದುವರಿದ ಹಂತದಲ್ಲಿ ಈ ಚುಕ್ಕೆಗಳು ದೊಡ್ಡದಾಗುತ್ತೆ. ಹೇಗೆ ನೋಡಿ, ರೌಂಡ್ ಆಗಿರೋದನ್ನ ನಾವು ಒಂದು ಎಳೆದ್ರೆ ಹೆಂಗಾಗುತ್ತೆ ಹೇಳಿ, ಶೇಪು ಇಲಾಂಗೇಟ್ ಆಗುತ್ತೆ. ಅಂದರೆ ನಮ್ಮ ಕಣ್ಣುಗಳ ಆಕಾರದಲ್ಲಿರ್ತದೆ. ನಾನು ಫೋಟೋಗ್ರಾಫ್ಸ್ ತೋರಿಸ್ತೀನಿ. ಆ್ಯಕ್ಚುಲಿ ಈ ಫೀಲ್ಡಲ್ಲಿ ಅಂಥ ರೋಗ ಲಕ್ಷಣ ಕಾಣಿಸ್ತಾ ಇಲ್ಲ. ಫೋಟೋಗ್ರಾಫ್ ನೋಡಿ ಸ್ಕ್ರೀನಲ್ಲಿ, ಕಣ್ಣಿನ ಆಕಾರದಲ್ಲಿರ್ತದೆ ಮಚ್ಚೆ, ಹಾಗೆ ತುದಿಗಳು ಚೂಪಾಗಿರ್ತದೆ. ಹಾಗೆ ಗಮನಿಸೋದಾದರೆ ಆ ಅಂಚುಗಳೇನಿದೆ, ಬಾರ್ಡರ್ಸು, ಕಣ್ಣಿನ ಆಕಾರದ ಮಚ್ಚೆಗಳು, ಅದು ಕಂದು ಬಣ್ಣದಲ್ಲಿರ್ತದೆ. ಮತ್ತು ಮಚ್ಚೆಯ ಮಿಡ್ಲು ಭಾಗ, ಒಳಭಾಗ ಗ್ರೇ, ಬೂದು ಬಣ್ಣದಲ್ಲಿರ್ತದೆ. ಇದು ಬಹಳ ಕ್ಲಿಯರಾಗಿ ಕಾಣಿಸ್ತದೆ ನೋಡಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಇದು ಎಲೆಗಳ ಮೇಲೆ ಬರ್ತಕ್ಕಂಥ ಒಂದು ಲಕ್ಷಣಗಳು. ಹಾಗೆಯೇ ಮುಂದುವರಿದ ಹಂತಗಳಲ್ಲಿ ಈ ಥರದ ಕಲೆಗಳು ಅನೇಕವು ಸೇರಿಕೊಂಡು ಒಂದು ದೊಡ್ಡ ಪ್ಯಾಚಸ್ ಥರ ಆಗಿಬಿಟ್ಟು ಇಡೀ ಎಲೆ ಅಥವಾ ಗರಿ ಒಣಗೋಗುತ್ತೆ. ನೀವು ನಿಂತು ನೋಡಿದಾಗ ಅನೇಕ ಗರಿಗಳು ಒಣಗಿರೋದು, ಎಲ್ಲಾದ್ರ ಪಕ್ಕದಲ್ಲಿ ಬೆಂಕಿ ಇಟ್ಟಾಗ ಅದರ ಕಾವು ಒಣಗೋಗಿರುತ್ತಲ್ಲ, ಅದನ್ನು, ಹಾಗಾಗಿನೇ ರೈತರ ಭಾಷೆಯಲ್ಲಿ ಇದನ್ನು ಬೆಂಕಿ ರೋಗ ಅನ್ನೋ ಒಂದು ಹೆಸರು ಇದೆ. ನೋಡಿ, ಈ ರೀತಿ ಆದಾಗ, ಹಾಗೆಯೇ ಒಂದು ಗರಿಗಳ ಮೇಲೆ ಲಕ್ಷಣ ಹೇಳಿದೆ. ಎರಡನೇದೇನೆಂದರೆ ಗೆಣ್ಣುಗಳಲ್ಲಾದಾಗ, ಆ್ಯಕ್ಚುಲಿ ಇದರಲ್ಲಿ ನಿರ್ದಿಷ್ಟವಾಗಿ ಇನ್ನೂ ಕಾಣಿಸ್ತಾ ಇಲ್ಲ, ಒಂದು ತೋರಿಸ್ತೀನಿ ನಿಮಗೆ. ಗೆಣ್ಣು ಅಂದರೆ ಯಾವುದು ಅಂತೇಳಿ ನೋಡಿ, ಇಲ್ಲಿ ಗೆಣ್ಣಿದೆ, ಇಲ್ಲೊಂದು. ಈ ಬ್ಲಾಸ್ಟ್ ರೋಗ ಆದಾಗ ಈ ಗೆಣ್ಣುಗಳು ನೋಡಿ, ಇಲ್ಲಿ ಸ್ಕ್ರೀನ್ ಮೇಲೆ ಫೋಟೋ ತೋರಿಸ್ತೀನಿ. ಇಲ್ಲಿ ಕಪ್ಪಾಗುತ್ತೆ, ಇಲ್ಲಿ ಕಲೆಗಳುಂಟಾಗುತ್ತೆ, ಇದು ಹಿಂಗೆ ಮುರ್ಕೊಂಡು ಬಿದ್ದೋಗ್ಬಿಡುತ್ತೆ. ಇದು ಗೆಣ್ಣುಗಳ ಮೇಲೆ ಆಗ್ತಕ್ಕಂಥದ್ದು. ನೆಕ್ಸ್ಟು ತೆನೆಗಳ ಮೇಲೆ, ಇಲ್ಲಿ ಪ್ಯಾನಿಕಲ್ ಅಂತ ತೆನೆ ಬಂದ ಮೇಲೆ ಒಂದು ತೆನೆ ಇರುತ್ತಲ್ಲ, ಅದರ ಅಂಟಿರುತ್ತಲ್ಲ, ಆ ಕೆಳಗಡೆ ಏನು ತೊಟ್ಟು ಅಂತಲೂ ಕರಿಬೋದು, ಪ್ಯಾನಿಕಲ್ ಅಂತ. ಅದರಲ್ಲ ಅಂದರೆ ಈಚುಕಿದ ರೀತಿಯಾಗಿರುತ್ತೆ, ಅಸಂಖ್ಯಾತ ಕಪ್ಪು ಚುಕ್ಕೆಗಳಿರುತ್ತೆ. ಇದು ಪ್ರಾರಂಭದ ಹಂತದಲ್ಲೇ ಮೂಡಿದರೆ ಅದು ತೆನೆದೇನಿರುತ್ತೆ ಅದು ಹಿಂಗೆ ಬಾಗಿ ಬಿದ್ದೋಗುತ್ತೆ. ಅಕಸ್ಮಾತ್ ಈ ರೋಗ ತೆನೆ ಆಗಿ ಕಾಳುಗಳೆಲ್ಲ ಕಟ್ಟಿದ ಮೇಲೆ ಈ ರೋಗ ಬಂದರೆ ನೆಕ್ ಬ್ಲಾಸ್ಟು, ತೆನೆ ಜೋತು ಬೀಳುತ್ತೆ, ಅದರ ಭಾರಕ್ಕೆ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಒಂದು ಲೀಫ್ ಏರಿಯಾನು, ಇದು ಗೆಣ್ಣುಗಳಲ್ಲಿ ಉಂಟಾಗೋದು, ಮತ್ತು ಈ ಕುತ್ತಿಗೆ ಭಾಗದಲ್ಲಿ ತೆನೆಗಳ ಆಗೋದ್ರಿಂದ ಮೂರೂ ರೀತಿಯಲ್ಲಿ ನಷ್ಟ ಆಗೋದ್ರಿಂದ ಈ ರೋಗದ ತೀವ್ರತೆಯೊಂದಿಗೆ ಈ ಬೆಳೆ
ತುಂಬ ನಷ್ಟಕ್ಕೀಡಾಗುತ್ತೆ ಈ ಒಂದು ರೋಗದಿಂದ. ನೋಡಿದ್ರಲ್ಲ, ಇದು ಯಾವುದು ನೋಟ್ಸಲ್ಲಿ ಬಂತಕ್ಕಂಥದ್ದು ಡಿಸ್ಕಲರೇಷನ್ ಆಗುತ್ತಲ್ಲ, ಮುಂದುವರೆದ ಅಂತ ನೋಡಿ. ಇದರಲ್ಲಿ ಏನಿಲ್ಲ, ಟಿಶ್ಯೂ ಸಿಗಾಗಿದೆ, ಇದು ಬಿದ್ದೋಗೋ ಚಾನ್ಸಸ್ ಇರ್ತದೆ. ಸೊ ರೋಗದ ತೀವ್ರತೆಯೊಂದಿಗೆ ಕಲೆಗಳು ಇರ್ರೆಗ್ಯುಲರ್ ಶೇಪಲ್ಲಿ ಇಡೀ ಗರಿ ಒಣಗೋಗುತ್ತೆ ಅನ್ನಲ್ಲ, ಈ ರೀತಿ ಕಂಪ್ಲೀಟಾಗಿ ಒಣಗೋಗೋ ಸಾಧ್ಯತೆ ಇರ್ತದೆ. ಹಾಗೆಯೇ ಒಂದು ಯೋಚನೆ ಎಲ್ರಿಗೂ ಬರ್ತಕ್ಕಂಥದ್ದು, ಎಲ್ಲಿಂದ ಬರುತ್ತೆ ರೋಗ, ಮೂಲ ಏನು? ಈಗ ನಾನೀಗಾಗಲೇ 2 ಫಂಗಸ್ ಹೇಳಿದ್ನಲ್ಲ, ಅವುಗಳ ಸ್ಪೋರ್ಸ್ ಅನ್ನೋದು ಕೊನಿಡಿಯಾ ಅಂತ ಕರಿತೀವಿ. ಇವು ಗಾಳಿ ಮುಖಾಂತರ ಬಂದು ಈ ಗರಿಯ ಒಂದು ಸರ್ಫೇಸ್ ಮೇಲೆ ಸೇರಿಕೊಳ್ತದೆ. ಇದಕ್ಕೆ ಅನುಕೂಲಕರವಾದ ವಾತಾವರಣ ಬಂದಾಗ ಅಲ್ಲಿ ಸ್ಪೋರುಲೇಷನ್ ಆಗುತ್ತೆ, ಮೊಳಕೆ ಆಗುತ್ತೆ ಅಂತ ಹೇಳ್ಬೋದು. ಅವು ಸಸ್ಯಗಳನ್ನು ಭೇದಿಸಿಕೊಂಡು ಫಂಗಸ್ಸು ಇದರ ಒಳಗಡೆ ಹೋಗಿ ಹಾನಿ ಉಂಟು ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಂತ ಈ ರೋಗ ಬಂದ ತಕ್ಷಣ ಕೆಮಿಕಲ್ ಸ್ಪ್ರೇ ಒಂದೇನ ಪರಿಹಾರ ಅಂದರೆ ಖಂಡಿತ ಇಲ್ಲ. ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಅದು ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಸೊ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್ ಇದು ಒಂದು ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂತ. ಈಗ ಒಂದೊಂದೇ ರೋಗಗಳು ವಿಡಿಯೋಗಳು ನಾನು ಈ ಭತ್ತದಲ್ಲಿ ಬರ್ತಕ್ಕಂಥದ್ದೆಲ್ಲ ಹೇಳಿದ್ದಾದಮೇಲೆ ಒಟ್ಟು ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತೀನಿ. ಈಗ ಸದ್ಯಕ್ಕೆ ಈ ರೋಗದ ಲಕ್ಷಣಗಳಿಗೇನು ಇಲ್ಲಿವರೆಗೂ ನಾನು ವಿವರಣೆ ಕೊಟ್ಟೆ, ಅವು ಕಂಡಾಗ ನೀವು ಬಳಸಬಹುದಾದ ರಾಸಾಯನಿಕಗಳು ಯಾವುದು ಬೇಕಾದಷ್ಟು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ನಾನು ಒಂದು 4-5 ತುಂಬ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದು, ಸ್ವಲ್ಪ ಲೇಟೆಸ್ಟಾಗಿ ಬಂದಿರೋ ಕಾಂಬಿನೇಷನ್ಸು ಇಂಥವು ಹೇಳ್ತೀನಿ ನೋಡಿ. ನೀವು ಏನು ಬಳಸ್ಬೋದು ಅನ್ನೋದು, ಮೊದಲನೇದಾಗಿ ಒಂದು ಅಜಾಕ್ಸಿಸ್ಟ್ರೋಬಿನ್ ಅಂತ ಇರ್ತಕ್ಕಂಥದ್ದು ಒಂದು ಮಾಲಿಕ್ಯೂಲು. ಇದ್ರ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಷನ್ ನನ್ನ ಚಾನಲಲ್ಲಿದೆ. ಅದೊಂದು ಬ್ರಾಡ್ ಸ್ಪೆಕ್ಟ್ರಮ್ ಫಂಗಿಸೈಡ್. ಇದ್ರ ಜೊತೆ ಬೇರೆ ಫಂಗಿಸೈಡ್ ಕಾಂಬಿನೇಷನ್ ಪ್ರಾಡಕ್ಟು ಒಂದಷ್ಟು ಮಾರುಕಟ್ಟೆಯಲ್ಲಿದೆ. ಅದನ್ನು ಈ ರೋಗ ನಿರ್ವಹಣೆಗೆ ಬಳಸಬಹುದು ನೋಡಿ. ಅದರಲ್ಲಿ ಒಂದು ಇದು ಕಸ್ಟೋಡಿಯಾ ಅಂತ, ನಿಮಗೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಟೆಬಿಕೋನಜೋಲ್ ಕಾಂಬಿನೇಷನಲ್ಲಿ ಬಂದಿರತಕ್ಕಂಥದ್ದು. ಇದು ಆಲ್ಮೋಸ್ಟ್ ಎಷ್ಟು ಪೆಸ್ಟಿಸೈಡ್ ಕಂಪ್ನಿ ಇದೆ ಅದರಲ್ಲಿ ಎಲ್ಲದರಲ್ಲೂ ಈ ಕಾಂಬಿನೇಷನ್ ಇದೆ. ಬೇರೆ ಬೇರೆ ಹೆಸರುಗಳಲ್ಲಿ ಲಭ್ಯ ಇರ್ತದೆ. ಇದನ್ನು ಬಳಸ್ಬೋದು ಈ ರೋಗ ನಿರ್ವಹಣೆಗೆ. ಅದೇ ರೀತಿಯಲ್ಲಿ ಅಜಾಕ್ಸಿಸ್ಟ್ರೋಬಿನ್ ಜೊತೆ ಇನ್ನೊಂದು ಡೈಫೆನ್ಕೋನಜೋಲ್, ನೀವು ಸ್ಕೋರ್ ಅಂತ ಏನು ಕರಿತೀರಿ, ಅದು ಕಾಂಬಿನೇಷನ್ನು ತುಂಬ ಜನಗಳಿಗೆ ಪರಿಚಿತ ಇರ್ತಕ್ಕಂಥದ್ದು ಅಮಿಸ್ಟರ್ ಟಾಪ್ ಅಂತ. ಅದೇ ರೀತಿ ಬೇಕಾದಷ್ಟು ಕಂಪನಿಗಳಲ್ಲಿ ಕಾಂಬಿನೇಷನ್ ಇದೆ. ಇಲ್ಲಿ ನಾನು ಒಂದು ಕಂಪನಿ ತೋರಿಸ್ತೀನಿ ನೋಡಿ, ಅಜಾಕ್ಸಿಸ್ಟ್ರೋಬಿನ್ನು ಡೈಫೆನ್ಕೋನಜೋಲ್, ಇದನ್ನು ಬಳಸಬಹುದಾಗಿದೆ. ಇದು 1 ಲೀಟ್ರಿಗೆ 1 ml. ಆಗಲೇ ನಾನು ಇದು ಹೇಳಿದ್ದು ಕಸ್ಟೋಡಿಯಾ 1.25 ml ಹಾಕೋಬೋದಾಗಿದೆ 1 ಲೀಟ್ರಿಗೆ. ಇದನ್ನು ಬಳಸ್ಬೋದು. ಹಾಗೆಯೇ ಅಜಾಕ್ಸಿಸ್ಟ್ರೋಬಿನ್ ಜೊತೆ ಕಾಂಬಿನೇಷನ್ ಇರ್ತಕ್ಕಂಥದ್ದು ಇನ್ನೊಂದು ತೀರಾ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಅಜಾಕ್ಸಿಸ್ಟ್ರೋಬಿನ್ ಜೊತೆ ಥೈಫ್ಲೂಸಮೈಡ್ ಕಾಂಬಿನೇಷನ್ನಲ್ಲಿರ್ತಕ್ಕಂಥದ್ದು ಹಬೀಕಿ ಅಂತ ಗರ್ಡಾ ಕೆಮಿಕಲ್ಸ್ನವರು ಹೊರತಂದಿರ್ತಕ್ಕಂಥದ್ದು. ಇದು 1 ಲೀಟ್ರ್ ನೀರಿಗೆ 1 ಮಿಲಿ ಅಳತೆಯಲ್ಲಿ ಬಳಸಬಹುದಾಗಿದೆ. ಸೊ ಇನ್ನೊಂದು ನಿಮಗೆಲ್ಲರಿಗೂ ಚಿರಪರಿಚಿತ ಇರ್ತಕ್ಕಂಥದ್ದು ಟ್ರೈಸೈಕ್ಲಜೋಲ್, ನಿಮಗೆಲ್ಲರಿಗೂ ಗೊತ್ತಿರ್ತದೆ. ಸೊ ಅದೆಲ್ಲ ಸಿಂಗಲ್ಲಾಗೆ ಬಳಸೋ ಕಾಲ ಇತ್ತು. ಈಗ ಅದು ಕಾಂಬಿನೇಷನ್ನು ನೋಡಿ. ಇನ್ನೊಂದೀಗ ಅಡಾಮಾ ಕಂಪ್ನಿ ಹೊರ ತಂದಿರತಕ್ಕಂಥದ್ದು ಪ್ರೋಕ್ಲೋರಾಜ್ ಮತ್ತು ಟ್ರೈಸೈಕ್ಲೋಜೋಲ್ ಕಾಂಬಿನೇಷನ್ನಲ್ಲಿರ್ತಕ್ಕಂಥದ್ದು ಬ್ಲಾಸಿಲ್ ಅಂತಕ್ಕಂಥದ್ದು. ಇದನ್ನು ಬಳಸಿ ಈ ರೋಗವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದು 1 ಲೀಟ್ರ್ ನೀರಿಗೆ 2 ಮಿಲಿಯಂತೆ ಬಳಸಬಹುದಾಗಿದೆ. ಹಾಗೆಯೇ ತೀರಾ ಇತ್ತೀಚೆಗೆ ಬಂದಿರತಕ್ಕಂಥದ್ದು ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ ಫಂಗಿಸೈಡು, ಇದು ಗರ್ಡಾ ಕೆಮಿಕಲ್ಸಿಂದ ಬಂದಿರತಕ್ಕಂಥದ್ದು ಪೈರಕ್ಲಸ್ಟ್ರೋಬಿನ್ ಮತ್ತು ಥೈಫ್ಲೂಸಮೈಡ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಯಮಕಾಜಿ ಅಂತ. ಇದು 1 ಲೀಟ್ರ್ ನೀರಿಗೆ 1.5 ಮಿಲಿಯಂತೆ ಬಳಸಬಹುದಾಗಿದೆ ಈ ರೋಗ ನಿರ್ವಹಣೆಗೆ. ಹಾಗೆಯೇ ನಾನು 1.5 ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ದೆ. ಲೇಟೆಸ್ಟ್ ಇನ್ನೊಂದು GSPಯಿಂದ ಬಂದಿರತಕ್ಕಂಥದ್ದು 2 ಫಂಗಿಸೈಡ್ ಮಾಲಿಕ್ಯೂಲ್ ಕಾಂಬಿನೇಷನಲ್ಲಿರ್ತಕ್ಕಂಥದ್ದು ಥೈಫ್ಲೂಸಮೈಡ್ ಮತ್ತು ಡೈಫೆನ್ಕೋನಜೋಲ್ ಎಲಿಮೆಂಟ್. ಇದು 1 ಲೀಟ್ರ್ ನೀರಿಗೆ 1 ಮಿಲಿಯಂತೆ ಬಳಸಬಹುದಾಗಿದೆ. ಹಾಗೆಯೇ ಹಲವಾರು ವರ್ಷಗಳಿಂದ ಮಾರ್ಕೆಟ್ನಲ್ಲಿ ಲಭ್ಯ ಇರತಕ್ಕಂಥದ್ದು ನೀವೆಲ್ಲ ಬಳಸಿರ್ತೀರಿ. ಇದು ನೇಟಿವ್ ಏನಿದೆ, ಇದು ಕಾಂಬಿನೇಷನ್ನು ಟ್ರಿಫ್ಲಾಕ್ಸಿಸ್ಟ್ರೋಬಿನ್ನು ಟೆಬಿಕೋನಜೋಲ್ ಕಾಂಬಿನೇಷನ್ ಇರುತ್ತಲ್ಲ, ಇದನ್ನು ಬಳಸಿ ರೋಗ ನಿರ್ವಹಣೆ ಮಾಡ್ಬೋದಾಗಿದೆ. ಇದು 1 ಲೀಟ್ರ್ ನೀರಿಗೆ 1/2-3/4 ಗ್ರಾಮ್ವರೆಗೂ ಬಳಸ್ತಾ ಇದ್ದಾರೆ ನೋಡಿ. ಇಲ್ಲಿ ಕೆಲವು ತೋರಿಸಿದ್ದೀನಿ, ಇನ್ನೂ ಕೆಲವು ಬೇರೆ ಹೆಸರುಗಳಲ್ಲಿ ಬೇಸಿಕ್ಕಾಗಿ ಇವೇ ಎಲಿಮೆಂಟ್ಸ್ ಇರ್ತದೆ, ಇವುಗಳನ್ನು ಬಳಸ್ಬೋದು. ಹಾಗೆಯೇ
ನೋಡ್ತೀರಾ, ಇತ್ತೀಚೆಗೆ ಬಂದಿರತಕ್ಕಂಥದ್ದು ಒಂದು ಟಾಟಾ ರ್ಯಾಲಿಸ್ದು ಒಂದು ಪ್ರಾಡಕ್ಟು ಈಗ ನನ್ನ ಬಳಿ ಇಲ್ಲ, ಕ್ಯಾಪ್ಸ್ಟೋನ್ ಅಂತ. ಇದು ಕಾಂಬಿನೇಷನ್ ಏನಿದೆ ಇದರಲ್ಲಿ ಅಂದರೆ ಫೆನಾಕ್ಸನಿಲ್ ಮತ್ತು ಐಸೋಪ್ರೋಥಿಯಾಲಿನ್ ಅಂತೇಳ್ಬಿಟ್ಟು ಕ್ಯಾಪ್ಸ್ಟೋನ್ ಅಂತಕ್ಕಂಥ ಫಂಗಿಸೈಡನ್ನು ಬಳಸಿ ಈ ರೋಗನ ಹತೋಟಿ ಮಾಡಬಹುದಾಗಿದೆ ಸ್ನೇಹಿತರೆ. ಸೊ ಇಷ್ಟು ಸಾಕಾಗುತ್ತೆ ನಿಮ್ಮ ಬೆಳೆಯ ಅವಧಿನಲ್ಲಿ ಈ ರೋಗ ಕಾಣಿಸ್ಕೊಂಡಾಗ ಹತೋಟಿ ಮಾಡಲಿಕ್ಕೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಇನ್ನೂ ಒಂದಷ್ಟು ಭತ್ತದ ರೋಗಗಳನ್ನ ಒಂದೊಂದು ವಿಡಿಯೋನು ರೋಗ ಲಕ್ಷಣಗಳು ಪ್ರಾರಂಭದ ಹಂತದಲ್ಲೇ ಗುರುತಿಸೋದು ಹೇಗೆ, ಅವುಗಳನ್ನು ಹೇಗೆ ಹತೋಟಿ ಮಾಡ್ಕೋಬೋದು ರಾಸಾಯನಿಕಗಳಿಂದ ಅನ್ನೋದ್ರ ಜೊತೆಗೆ ಸಮಗ್ರ ರೋಗ ನಿರ್ವಹಣಾ ಪದ್ಧತಿಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಿದ್ದೀರಿ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಭತ್ತದ ಬೆಳೆಗಾರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.